ರಾಮನ ಅಂತಿಮ ಕ್ಷಣಗಳ ರೋಚಕ ಕಥೆ ಇದು. ಸರಯೂ ನದಿಗೆ ಇಳಿದ ನಂತರ ರಾಮನಿಗೆ ಏನಾಯಿತು? ಸ್ನೇಹಿತರೆ, ಸಾಕ್ಷಾತ್ ಮಹಾವಿಷ್ಣುವಿನ 7ನೇ ಅವತಾರವಾದ ರಾಮನು ಈ ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಜನಿಸ್ತಾರೆ. ತಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಧರ್ಮಕ್ಕಾಗಿ ಮೀಸಲಿಟ್ಟ ಶ್ರೀರಾಮ ಪ್ರಭುಗಳು ಕೊನೆಗೆ ಈ ಭೂಲೋಕವನ್ನು ಹೇಗೆ ತೊರೆದರು ಎಂಬುದು ಅತ್ಯಂತ ಕುತೂಹಲಕಾರಿ ವಿಷಯ. ಶ್ರೀರಾಮನು ಮರಣ ಹೊಂದಿದರೆ ಅಥವಾ ತನ್ನ ದಿವ್ಯ ಸ್ವರೂಪಕ್ಕೆ ಮರಳಿದರೆ ಯಮಧರ್ಮರಾಜನು ಏಕೆ ಅಯೋಧ್ಯೆಗೆ ಬರ್ತಾರೆ? ಲಕ್ಷ್ಮಣನು ತನ್ನ ಪ್ರಾಣವನ್ನೇ ಏಕೆ ತ್ಯಾಗ ಮಾಡ್ತಾನೆ? ಸರಯೂ ನದಿಯಲ್ಲಿ ನಡೆದ ಆ ದಿವ್ಯವಾದ ಘಟನೆಯ ಹಿಂದೆ ಇರುವ ರಹಸ್ಯವಾದರೂ ಏನು? ಇವೆಲ್ಲವನ್ನ ಇಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀರಾಮನ ಭಕ್ತರು ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ರಾಮ ರಾಜ್ಯದ ಸುವರ್ಣ ಯುಗ ಅದು. ರಾವಣನ ವಧೆಯ ನಂತರ ಶ್ರೀರಾಮನು ಅಯೋಧ್ಯೆಗೆ ಮರಳಿ ಪಟ್ಟಾಭಿಷೇಕವನ್ನು ಮಾಡಿಸಿಕೊಳ್ತಾನೆ. ರಾಮನ ಆಳ್ವಿಕೆಯಲ್ಲಿ ಜನರು ದುಃಖವೇ ಇಲ್ಲದೆ ಬದುಕ್ತಾ ಇರ್ತಾರೆ. ಕಳ್ಳತನವಿಲ್ಲ, ಮೋಸವಿಲ್ಲ, ಸುಳ್ಳು, ಅನ್ಯಾಯ ಎಂಬುದೇ ಇಲ್ಲ. ವೃದ್ಧರು ತಮ್ಮ ಮಕ್ಕಳ ಮರಣವನ್ನು ನೋಡಬೇಕಾದ ಪರಿಸ್ಥಿತಿ ಇರಲಿಲ್ಲ. ಬೆಳೆಗಳು ಸಮೃದ್ಧವಾಗಿರ್ತವೆ. ಸಮಯಕ್ಕೆ ಮಳೆ ಬೆಳೆ ಸರಿಯಾಗಿ ಆಗ್ತಾ ಇತ್ತು. ರೋಗಗಳು ಅತಿ ವಿರಳ. ಆದ್ದರಿಂದ ಇಂದಿಗೂ ಉತ್ತಮ ಆಡಳಿತವನ್ನು ರಾಮರಾಜ್ಯಕ್ಕೆ ಹೋಲಿಸಲಾಗುತ್ತೆ. ಸ್ನೇಹಿತರೆ, ಆದರೆ ಭೂಮಿಯಲ್ಲಿ ಅವತಾರವಾಗಿ ಬಂದ ಪ್ರತಿಯೊಬ್ಬರೂ ಕೂಡ ಒಂದು ದಿನ ತಮ್ಮ ಅವತಾರ ಕಾರ್ಯವನ್ನು ಪೂರ್ಣಗೊಳಿಸಿ ಮರಳಲೇಬೇಕು. ಆ ಒಂದು ದಿನ ಶ್ರೀರಾಮಚಂದ್ರ ಪ್ರಭುಗಳಿಗೂ ಬರುತ್ತೆ. ಒಂದು ದಿನ ಬ್ರಹ್ಮದೇವರು ಕಾಲದೇವನನ್ನು ಅಂದರೆ ಯಮಧರ್ಮರಾಜನನ್ನು ಶ್ರೀರಾಮನ ಬಳಿಗೆ ಕಳುಹಿಸ್ತಾರೆ. ಕಾಲದೇವನು ಮಹರ್ಷಿಯ ರೂಪದಲ್ಲಿ ಅಯೋಧ್ಯೆಗೆ ಬರ್ತಾನೆ. ಅವನು ಶ್ರೀರಾಮನಿಗೆ ಹೇಳ್ತಾನೆ, ಓ ರಾಮ, ನಿಮ್ಮ ಅವತಾರದ ಉದ್ದೇಶ ಪೂರ್ಣಗೊಂಡಿದೆ. ಈಗ ವೈಕುಂಠಕ್ಕೆ ಮರಳುವ ಸಮಯ ಶೀಘ್ರದಲ್ಲೇ ಬಂದಿದೆ. ಆದರೆ ಈ ಮಾತು ಅತ್ಯಂತ ರಹಸ್ಯವಾಗಿರಬೇಕು. ನಮ್ಮ ಸಂಭಾಷಣೆಯ ಮಧ್ಯೆ ಯಾರಾದರೂ ಪ್ರವೇಶ ಮಾಡಿದರೆ ಅವರಿಗೆ ಮರಣದಂಡನೆ ಅಥವಾ ಈ ದೇಶದ ಭ್ರಷ್ಟರಾಗುವಂತಹ ಶಿಕ್ಷೆಯನ್ನು ನೀಡಬೇಕಾಗುತ್ತೆ. ಧರ್ಮವನ್ನು ಎಂದಿಗೂ ಮೀರುವುದಿಲ್ಲ ಎಂದು ಶ್ರೀರಾಮನು ಯಮಧರ್ಮನ ಷರತ್ತನ್ನು ಒಪ್ಪಿಕೊಳ್ತಾನೆ. ನಂತರ ತನ್ನ ಪ್ರಾಣಕ್ಕಿಂತ ಪ್ರಿಯವಾದ ಲಕ್ಷ್ಮಣನನ್ನು ಬಾಗಿಲಿನ ಕಾವಲಿಗೆ ನೇಮಕ ಮಾಡುತ್ತಾನೆ. ರಾಮ ಮತ್ತು ಯಮಧರ್ಮರು ಕೊಠಡಿಯ ಒಳಗೆ ಶೀಘ್ರವಾಗಿ ಹಾಗೆ ಯಾರಿಗೂ ಕೇಳದ ರೀತಿ ಗುಪ್ತವಾಗಿ ಆಲೋಚನೆಯಲ್ಲಿ ತೊಡಗಿರ್ತಾರೆ. ಲಕ್ಷ್ಮಣನು ಕೈಯಲ್ಲಿ ಬಿಲ್ಲು ಹಿಡಿದು ಅರಮನೆಯ ಹೊರಗೆ ನಿಲ್ತಾನೆ. ಯಾರನ್ನೂ ಒಳಗೆ ಬಿಡೋದಿಲ್ಲ ಎಂದು ಪ್ರತಿಜ್ಞೆಯನ್ನೂ ಮಾಡ್ತಾನೆ. ಅವನಿಗೆ ಗೊತ್ತಿರಲಿಲ್ಲ, ಕೆಲವು ಕ್ಷಣಗಳಲ್ಲಿ ತನ್ನ ಜೀವನದ ಅತ್ಯಂತ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ. ಅದೇ ಸಮಯಕ್ಕೆ ದುರ್ವಾಸ ಮಹಾಮುನಿಯ ಆಗಮನವಾಗುತ್ತೆ. ಅದೇ ಸಮಯದಲ್ಲಿ ಮಹಾತಪಸ್ವಿಯಾದ ದುರ್ವಾಸ ಮುನಿಯವರು ಅಯೋಧ್ಯೆಗೆ ಬರ್ತಾರೆ. ದುರ್ವಾಸರು ತಮ್ಮ ತೀವ್ರವಾದ ಕೋಪಕ್ಕೆ ಪ್ರಸಿದ್ಧರಾದವರು. ಅವರು ಲಕ್ಷ್ಮಣನಿಗೆ, ನಾನು ಈ ಕೂಡಲೇ ರಾಮಚಂದ್ರ ಪ್ರಭುಗಳನ್ನು ಭೇಟಿಯಾಗಬೇಕು ಅಂತಾರೆ. ಲಕ್ಷ್ಮಣನು ಕೂಡ ವಿನಮ್ರವಾಗಿ, ಈಗ ಸಾಧ್ಯವಿಲ್ಲ ಮಹರ್ಷಿಗಳೇ, ಸ್ವಲ್ಪ ಸಮಯ ಕಾಯಿರಿ ಎಂದು ಬೇಡಿಕೊಳ್ತಾನೆ. ಆದರೆ ದುರ್ವಾಸ ಮುನಿಗಳು ಮಹಾಕೋಪಿಷ್ಠರು. ಈಗಲೇ ರಾಮನನ್ನು ನೋಡಲು ಬಿಡದಿದ್ರೆ ಅಯೋಧ್ಯೆಯ ಜನರನ್ನು ಶಪಿಸಿಬಿಡ್ತೇನೆ, ಇಡೀ ಇಕ್ಷ್ವಾಕು ವಂಶವನ್ನೇ ನಾಶ ಮಾಡಿಬಿಡ್ತೇನೆ ಎಂದು ಹೇಳ್ತಾರೆ. ಈ ಮಾತನ್ನು ಕೇಳಿ ಲಕ್ಷ್ಮಣನ ಮನಸ್ಸು ತಲ್ಲಣವಾಗುತ್ತೆ. ಒಂದು ಕಡೆ ಅಣ್ಣನ ಮಾತು, ಇನ್ನೊಂದು ಕಡೆ ಅಯೋಧ್ಯೆಯ ರಕ್ಷಣೆ. ಲಕ್ಷ್ಮಣ ಯೋಚಿಸ್ತಾನೆ, ನಾನೊಬ್ಬನೇ ನಾಶವಾದರೆ ಪರವಾಗಿಲ್ಲ, ಆದರೆ ನನ್ನ ಕಾರಣದಿಂದ ಲಕ್ಷಾಂತರ ಜನರಿಗೆ ಶಾಪ ಬರಬಾರದು. ಅವನು ಅರಮನೆಯ ಒಳಗೆ ಮುನಿಗಳಿಗೆ ಪ್ರವೇಶ ಮಾಡಲು ಒಪ್ಪಿಗೆಯನ್ನು ಕೊಟ್ಟಿಬಿಡ್ತಾನೆ. ಕಾಲದೇವನು ತನ್ನ ಸಂದೇಶವನ್ನು ಮುಗಿಸಿ ಅಲ್ಲಿಂದ ತೆರಳ್ತಾನೆ. ಆದರೆ ಈಗ ಶ್ರೀರಾಮನು ಕೊಟ್ಟ ಮಾತನ್ನು ಉಳಿಸಬೇಕಾದ ಸಮಯ ಬಂದಿಬಿಡ್ತು. ರಾಮನ ಹೃದಯವೇ ಹೊಡೆದು ಹೋಯಿತು. ರಾಮನ ಜೀವನದ ಅತ್ಯಂತ ನೋವಿನ ಕ್ಷಣಗಳಲ್ಲಿ ಇದೂ ಕೂಡ ಒಂದಾಗುತ್ತೆ. ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ತಮ್ಮನಿಗೆ ಶಿಕ್ಷೆ ನೀಡಬೇಕಾದ ಪರಿಸ್ಥಿತಿ. ಅದು ಅಂತಿತ್ತ ಶಿಕ್ಷೆಯಲ್ಲ. ಅವನು ಗುರು ವಸಿಷ್ಠರ ಸಲಹೆಯನ್ನು ಕೇಳ್ತಾನೆ. ವಸಿಷ್ಠರು ಹೀಗೆ ಹೇಳ್ತಾರೆ, ರಾಜನ ಮಾತು ಧರ್ಮ, ಧರ್ಮ ಉಳಿಯಲೇಬೇಕು.
ಲಕ್ಷ್ಮಣನನ್ನು ತ್ಯಜಿಸಬೇಕು ಅಥವಾ ಮರಣದಂಡನೆಯನ್ನು ನೀಡಲೇಬೇಕು. ಮರಣದಂಡನೆಗೆ ಸಮಾನವಾದ ಮತ್ತೊಂದು ಶಿಕ್ಷೆ ಎಂದರೆ ದೇಶದಿಂದ ಭ್ರಷ್ಟರನ್ನಾಗಿಸೋದು. ಈ ಮಾತನ್ನು ಕೇಳಿ ಶ್ರೀರಾಮಚಂದ್ರ ಪ್ರಭುಗಳು ಕಣ್ಣಲ್ಲಿ ನೀರನ್ನು ತುಂಬಿಸಿಕೊಳ್ತಾರೆ. ಅವರು ಲಕ್ಷ್ಮಣನನ್ನು ರಾಜ್ಯದಿಂದ ತ್ಯಜಿಸಿ ಬಿಡ್ತಾರೆ. ಅಯ್ಯೋ, ಲಕ್ಷ್ಮಣನು ಯಾವುದೇ ದುಃಖವಿಲ್ಲದೆ ಅಣ್ಣನಿಗೆ ನಮಸ್ಕರಿಸ್ತಾನೆ. ನಂತರ ಸರಯೂ ನದಿಯ ತೀರಕ್ಕೆ ತೆರಳಿ ಯೋಗ ಸಮಾಧಿಗೆ ಪ್ರವೇಶ ಮಾಡ್ತಾನೆ. ಅದೇ ಕ್ಷಣದಲ್ಲಿ ದೇವತೆಗಳು ಪುಷ್ಪವೃಷ್ಟಿಯ ಮಾಡ್ತಾರೆ. ಪುರಾಣಗಳ ಪ್ರಕಾರ ಲಕ್ಷ್ಮಣನು ತನ್ನ ಮೂಲ ಸ್ವರೂಪವಾದ ಆದಿಶೇಷನಾಗಿ ವೈಕುಂಠಕ್ಕೆ ಮರಳುತ್ತಾನೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಹೀಗೆ ಲಕ್ಷ್ಮಣನ ವಿಯೋಗದಿಂದ ತೀವ್ರ ದುಃಖಿತನಾಗ್ತಾನೆ ಶ್ರೀರಾಮಚಂದ್ರ ಪ್ರಭುಗಳು. ಶ್ರೀರಾಮನು ತನ್ನ ಅವತಾರದ ಕಾರ್ಯ ಕೂಡ ಮುಗಿದಿದೆ ಎಂದು ನಿರ್ಧರಿಸ್ತಾರೆ. ಕೆಲವು ರಾಮಾಯಣ ಪರಂಪರೆಗಳ ಪ್ರಕಾರ ಲವ ಮತ್ತು ಕುಶರಿಗೆ ರಾಜ್ಯದ ಜವಾಬ್ದಾರಿಗಳನ್ನು ಹಂಚಿಕೊಡ್ತಾರೆ ಅಂತ ಹೇಳಲಾಗುತ್ತೆ. ಭರತ ಮತ್ತು ಶತ್ರುಘ್ನರು ರಾಮನೊಂದಿಗೆ ತೆರಳುವ ಸಂಕಲ್ಪವನ್ನು ಮಾಡಿಬಿಡ್ತಾರೆ. ಅಯೋಧ್ಯೆಯ ಸಾವಿರಾರು ಜನರು ರಾಮನ ಹಿಂದೆಯೇ ನಡೀತಾರೆ. ಯಾರಿಗೂ ತಮ್ಮ ರಾಜನನ್ನು ಬಿಟ್ಟು ಬದುಕುವ ಯೋಚನೆಯೂ ಇಲ್ಲ, ಮನಸ್ಸೂ ಇಲ್ಲ. ಸರಯೂ ನದಿಯ ತೀರದಲ್ಲಿ ದೇವಾನುದೇವತೆಗಳು, ಋಷಿಗಳು, ಗಂಧರ್ವರು, ಅಪ್ಸರೆಯರು ಕೂಡ ನೆರೆದಿರ್ತಾರೆ. ಆಕಾಶದಿಂದ ಪುಷ್ಪವೃಷ್ಟಿಯಾಗುತ್ತೆ. ದಿವ್ಯವಾದ ಸಂಗೀತಗಳು ಮೊಳಗುತ್ತೆ. ಶ್ರೀರಾಮನು ತನ್ನ ರಾಜವೇಷವನ್ನ ತ್ಯಜಿಸಿ ದಿವ್ಯ ತೇಜಸ್ಸಿನಿಂದ ಪ್ರಕಾಶಿಸ್ತಾರೆ. ನಂತರ ಯೋಗ ಬಲದಿಂದ ಸರಯೂ ನದಿಯ ಒಳಗಡೆ ಪ್ರವೇಶ ಮಾಡೇ ಬಿಡ್ತಾರೆ. ಅದೇ ಕ್ಷಣದಲ್ಲಿ ಅವನು ತನ್ನ ಮೂಲ ಸ್ವರೂಪವಾದ ಮಹಾವಿಷ್ಣುವಿನ ರೂಪದಲ್ಲಿ ಲೀನವಾಗ್ತಾರೆ. ಭರತನು ಶಂಖ ಸ್ವರೂಪದಲ್ಲಿ, ಶತ್ರುಘ್ನನು ಸುದರ್ಶನ ಚಕ್ರದ ಅಂಶದಲ್ಲಿ ಲೀನವಾಗ್ತಾರೆ ಎಂದು ಕೆಲವು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಸ್ನೇಹಿತರೆ, ಹೀಗೆ ಅತ್ಯಂತ ನೋವಿನಿಂದ ಲಕ್ಷ್ಮಣನನ್ನು ಕಳೆದುಕೊಂಡ ಶ್ರೀರಾಮನು ತನ್ನ ಅವತಾರವು ಪರಿಸಮಾಪ್ತಿಯಾಯಿತು ಎಂದು ಸರಯೂ ನದಿಯನ್ನು ಪ್ರವೇಶಿಸಿ ತನ್ನ ಅವತಾರವನ್ನು ಮುಗಿಸ್ತಾರೆ. ಈ ಘಟನೆ ನಮಗೆ 3 ಮಹತ್ವದ ಪಾಠವನ್ನು ಹೇಳುತ್ತೆ. ಧರ್ಮಕ್ಕಾಗಿ ಸ್ವಂತ ಸುಖವನ್ನು ಕೂಡ ತ್ಯಜಿಸಬೇಕು. ರಾಜನಾದರೂ ಕೊಟ್ಟ ಮಾತನ್ನು ಯಾವ ಸಂದರ್ಭದಲ್ಲೂ ಕೂಡ ಬಿಡಬಾರದು. ಅವತಾರ, ಜನ್ಮ ಮತ್ತು ಅಂತ್ಯ ಎರಡರಲ್ಲೂ ಲೋಕಕ್ಕೆ ಆದರ್ಶನಾಗಿ ತೋರಿಸಬೇಕು ಎನ್ನುವುದು ಶ್ರೀರಾಮಚಂದ್ರ ಪ್ರಭುಗಳು ನಮಗೆಲ್ಲ ತಿಳಿಸಿದಂತಹ ಪಾಠ. ಸ್ನೇಹಿತರೆ, ರಾಮನು ಸಾಮಾನ್ಯ ಮನುಷ್ಯರಂತೆ ಮರಣ ಹೊಂದಲಿಲ್ಲ. ತನ್ನ ಅವತಾರದ ಕಾರ್ಯವನ್ನು ಪೂರ್ಣಗೊಳಿಸಿ ದಿವ್ಯ ಸ್ವರೂಪಕ್ಕೆ ಮರಳುತ್ತಾರೆ. ಆದ್ದರಿಂದ ಇದನ್ನು ಮರಣ ಎಂದು ಅಲ್ಲ, ವೈಕುಂಠಾಗಮನ ಅಥವಾ ಸ್ವಧಾಮ ಪ್ರವೇಶ ಅಂತ ಅನೇಕ ಪುರಾಣಗಳು ವರ್ಣನೆ ಮಾಡಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ಇಂತಹ ಧಾರ್ಮಿಕ ಪುರಾಣಗಳ ರೋಚಕ ಕಥೆಗಳಿಗಾಗಿ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.